ಯಾರನ್ನ ನೋಡಿದ್ರೆ ಅಮ್ಮನಿಗೆ 5 ಜನ ಮಕ್ಕಳು. ಸೊ ಈಗ ಆಲ್ರೆಡಿ ನಾವು ಡೀಲರ್ಸ್ ಇಂದಾನೆ ಡೈರೆಕ್ಟ್ ಆಗಿ ಎಲ್ಲಾ ತರದ ಪೆಟ್ಸ್ ಅನ್ನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ. ಹಾಸ್ಟೆಲಲ್ಲಿ ಕಬಡ್ಡಿಲಿ ಗೋಲ್ಡ್ ಮೆಡಲ್. ಸೂಪರ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುವ್ಲಾಗ್ ಇನ್ ಕನ್ನಡ. ಎಸ್, ಇವಾಗ ನಾನು ಕುಶಲ್ ದೀಕ್ಷಾ ಎಲ್ಲ ಹೊರಟಿದ್ದೀವಿ RR ನಗರಕ್ಕೆ. ಸೊ ಚಿರು ಅಲ್ಲೇ ಬಂದು ಜಾಯಿನ್ ಆಗ್ತಾನೆ. ನಾಳೆ ಎಕ್ಸಾಮ್ ಇದೆ. ಎಲ್ಲರೂ ಹೊರಟಿದ್ದೀವಿ. ಸೊ ಒಂದು ಹಾಯ್ ಹಾಗೆ ಹುಡುಗರಿಗೆ ಲೈಟಾಗಿ ಏನಾದರೂ ತಿನ್ಸ್ಕೊಂಡು ಬರೋಣ ಅಂಥೇಳಿ. ನಂಗೆ ವಾಯ್ಸ್ ಡ್ರಮ್ ಇನ್ಫೆಕ್ಷನ್ ಆಗಿದೆ. ಸೊ ಹಾಗಾಗಿ ವಾಯ್ಸ್ ಹಿಂಗೆ ಕಟ್ಟಿದೆ. ಬಟ್ ಗಟ್ಲು ನೋವೇನಿಲ್ಲ, ಬಟ್ ವಾಯ್ಸ್ ಕಟ್ಟಿದೆ. ಹಾಂ, ಎಸ್ ನೋಡಿ ಸುನಿಮಾ ಸೊ ಈಗ ಆಲ್ರೆಡಿ ನಾವು ಡೀಲರ್ಸ್ ಇಂದಾನೆ ಡೈರೆಕ್ಟ್ ಆಗಿ ಎಲ್ಲಾ ತರದ ಪೆಟ್ಸ್ ಅನ್ನ ನಾವು ಸಪ್ಲೈ ಮಾಡ್ತಾ ಇದೀವಿ. ಇನ್ ಕೇಸ್ ನಿಮ್ಗೆ ಯಾವುದೇ ರೀತಿ ಬ್ರೀಡ್ ಬೇಕು, ಯಾವುದೇ ಬ್ರೀಡ್ ಪೆಟ್ಸ್ ಬೇಕು ಅಂದ್ರೆ ಕೂಡ ಅನುಪಮನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ನ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ನಂಬರ್ಗೆ ಕಾಲ್ ಮಾಡಿ. ಓಕೆ, ಇಲ್ಲಿ 3 ಇದಾವೆ. 3ರಲ್ಲಿ ಮಧ್ಯದ ತುಂಬಾ ಶಾರ್ಪು, ಅದು ಡ್ರಮ್ ಬಾರಿಸುತ್ತೆ. ಆ್ಯಕ್ಚುಲಿ ಎಲ್ಲ ಥರ ಬ್ರೀಡು ಇದೆ. ಹಸ್ಕಿ ಇಂದ ಹಿಡಿದು A to Z ಬ್ರೀಡ್ಸ್ ನಿಮಗೆ ಸಪ್ಲೈ ಕೊಡ್ತೀವಿ. ಸೊ ಅಲ್ಲಿಗೆ ಬೇಕು ಅಂದರೆ ಸಪ್ಲೈ ಕೊಡ್ತೀವಿ, ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ಈಗ ಇಬ್ರಿಗೆ ಸಪ್ಲೈ ಕೊಟ್ವಿ ಒಂದೇ ದಿನ. ಅದ್ರದ್ದು ಸ್ಮಾಲ್ ಕ್ಲಿಪ್ಪಿಂಗನ್ನು ಕೂಡ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಎಸ್, ಸಿಗ್ತೀನಿ ಸ್ನೇಹಿತರೆ. ನಾನು ವಿಡಿಯೋದಲ್ಲೇ ಹೇಳ್ದಂಗೆ ತುಂಬ ಕಡಿಮೆ ಪ್ರೈಸಿಂದ ಹಿಡಿದು ನಿಮಗೆ ಹೈ ಕ್ವಾಲಿಟಿ ಬೋನ್ದು ಸಿಗುತ್ತೆ ಸ್ನೇಹಿತರೆ. ಕಂಪೇರ್ ಟು ನೀವು ಬೇರೆ ಶಾಪ್ಸಲ್ಲಿ ಕಂಪೇರ್ ಮಾಡಿದ್ರೆ ನಿಮಗೆ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ 90% ಎಲ್ಲವೂ ಕೂಡ ಕೇರಳದಿಂದ ಬರುತ್ತೆ. ಅದಲ್ಲದೆ ಕೆಲವೊಂದು ಪ್ಲೇಸಸ್ ಇದೆ, ಸೊ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿಂದನೇ ಬ್ರೀಡರ್ಸ್ ಕೈಲಿ ನಾವು ಪ್ರತಿಯೊಂದೂ ಹೈ ಕ್ವಾಲಿಟಿ ಪಪ್ಪೀಸನ್ನೇ ನಾವು ತರಿಸ್ಕೊಡ್ತೀವಿ ಸ್ನೇಹಿತರೆ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಖಂಡಿತ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ, ಆದಷ್ಟು ಫಿಕ್ಸ್ಡ್ ಪ್ರೈಸೇ ಇರುತ್ತೆ. ಒಂದು 500 ರೂಪಾಯಿ ನೆಗೋಷಿಯೇಬಲ್ ಇರಬಹುದು ಅಷ್ಟೇ ಸ್ನೇಹಿತರೆ. ಇದೆರಡನ್ನು ಸೇಲ್ ಮಾಡಿದ್ದೀವಿ. ಇದು ಬಂದು 1 ತಿಂಗಳದು, ಇದು ಬಂದು ಇನ್ನು 24 ದಿನದ್ದು. ನಮ್ಮಲ್ಲಿ ಈಗ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಸೊ ಅವ್ರದ್ದು ಫೋಟೋಸನ್ನು ನಾನು ಇಲ್ಲಿ ಹಾಕಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹುಬ್ಳಿ, ಧಾರವಾಡ ಎಲ್ಲ ಕಡೆ ಸಪ್ಲೈಯನ್ನು ಕೊಡಲಾಗುತ್ತೆ. ಸಪ್ಲೈ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ, ಡಿಪೆಂಡ್ ಆನ್ ಪ್ಲೇಸ್ ಎಷ್ಟು ದೂರದ ಇದೆ ಅದ್ರ ಮೇಲೆ. ಮಿನಿಮಮ್ 500 ರೂಪೀಸ್ ಅಂತೂ ಇದ್ದೇ ಇರುತ್ತೆ. ಆ ನಂತರ ನೋಡ್ತಾ ಇರ್ಬೋದು. ಸೊ ಅದಕ್ಕೆ ಅಂತಲೇ ಒಬ್ಬರು ಹುಡುಗರಿದ್ದಾರೆ, ಅವರೇ ಹೋಗಿ ಕೊಟ್ಟು ಬರ್ತಾರೆ. ನಮ್ಮ ಮಕ್ಕಳುಗಳಲ್ಲಿ ಹೌಸ್ಫುಲ್ ಆಗ್ತಾ ಇದೆ. ಸಚಿನ್ ತೊಡೆ ಮೇಲೆ ಕುಡಿಸ್ಕೊಂಡ್ರ, ಸಚಿನ್ ತೊಡೆ ಮೇಲೆ ಕುಡಿಸ್ಕೊಂಡ್ರ. ಶಿಶಿರ, ಬ್ಲ್ಯಾಕಿ ನೋಡ್ಕೊಳ್ಳಿ. ಬ್ಲ್ಯಾಕಿ ನೀನ್ ಯಾಕೆ ಬರ್ತಾ ಇದೀಯ? ಸರಿ ಬನ್ನಿ ನೋಡೋಣ. ಈಗ ಓಪನ್ ಮಾಡ್ಕೊಡ್ತೀನಿ. ಕೊಡ ಸಾಕು, ಲೈಟ್ ಬೇಡ. ಕರೆಕ್ಟ್ ನಗ್ತಾವಳೆ ನೋಡ. ಇರು. ನಿನ್ನೆ ನಮ್ ಸೀನಿಯರ್ ಒಬ್ಳು ಸ್ಟೋರಿಗೆ ಏನ್ ಹಾಕಿದಳು ಗೊತ್ತಾ? ಚೆನ್ನಾಗಿಲ್ಲ ಅನ್ನೋದನ್ನ ಫಿಲ್ಟರ್ ಯೂಸ್ ಮಾಡಿ. ಇವ್ಳಿಗೇನು ಹೇಳ್ತಾಳೆ, ಅವಳಿಗೆ ಹೇಳ್ತಾಳೆ. ಯಾರನ್ನ ನೋಡಿದ್ರೆ ಅಮ್ಮನಿಗೆ 5 ಜನ ಮಕ್ಕಳು. 5 ಮೆಂಬರ್ಸ್. 2 ಮಕ್ಕಳು 3 ಹೆಣ್ಣು ಮಕ್ಕಳು. ಮಮ್ಮಿಗೆ ಫುಲ್ ಗಂಟೆ ಕಟ್ಟಿದೆ. ಚೆನ್ನಾಗಿ ಕಿರ್ಚಿ ಸೊ ನಾನೇ ಮಾಡ್ತೀನಿ ವಿಡಿಯೋ. ಕ್ಯಾಶಿಯರ್ನ ಬಿಟ್ಟು ಇಲ್ಲೇ ಮುಂದೆ ಹೊರಟೋಗೋರು ಎಲ್ಲರೂ. ಯಾರ್ಯಾರಿಗೆ ಏನೇನು ಬೇಕು ತೊಗೊಳಕ್ಕೆ ಹೇಳ್ಬಿಡಿ. 2020 ಬೇಕು. ಸೂಪ್ ಎಷ್ಟು ಜನಕ್ಕೆ ಬೇಕಪ್ಪ?
ನಾನು ಬರೀ ಸೂಪ್ ಕುಡ್ಕೊಂಡು ಕೂತಿದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಹೋಗಿ ತಿಂದು ಎಂಜಾಯ್ ಮಾಡ್ತಿದ್ದಾರೆ. ಸೊ ಇವತ್ತು ಟ್ರೀಟ್ ನನ್ನ ಕಡೆಯಿಂದ ಇತ್ತು. ಸೊ ಹಾಗಾಗಿ ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆ. ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಮೇನ್ ಥಿಂಗ್ ಅದೇ. ಇನ್ನೇನು ಬೇಕಪ್ಪ ನಿಮಗೆ ನೆಕ್ಸ್ಟ್? ನೀನು ಬೇಡ ಅಲ್ಲ, ನಾನು ನಿನ್ಗೇನು ಬೇಡ ಅಂದಲ್ಲ. ಏಯ್ ನೀನು ಸ್ವೀಟ್ ತಿನ್ನಲ್ಲ ಕಣ, ಓನ್ಲಿ ಖಾರ ನೀನು. ಕಚ್ಚಿರು ನೆಕ್ಕಿರು ಏನಾದರೂ ಮಾಡಿರೋ ಬಿಡಲ್ಲ. ತಿನ್ಬಿಟ್ಟವ್ರು ನೋಡ. ಕುಶಲ್ನ ಪಾಪ ತಿನ್ಬಿಟ್ಟವ್ರು ಒಂಚೂರು. ನಂತರ ಎಲ್ಲರೂ ಚಾಟ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಚಿಕ್ಕಮ್ಮ ಹಾಸ್ಟೆಲಲ್ಲಿ ಕಬಡ್ಡಿಲಿ ಗೋಲ್ಡ್ ಮೆಡಲು. ಸೂಪರ್. ಹೈ ಜಂಪಲ್ಲಿ ಸಿಲ್ವರ್ ಮೆಡಲು. ವೆರಿ ಗುಡ್. ಲಾಂಗ್ ಜಂಪಲ್ಲಿ ಬ್ರಾಂಜ್ ಮೆಡಲ್. ವೆರಿ ಗುಡ್. ನೋಡಿ ಎಷ್ಟೆಲ್ಲ ಕೆಂಗೇರಿಲಿ. ವೆರಿ ಗುಡ್ ಗುಡ್. We don't understand my brother. He has one now. ತಣ್ಣೀರು ಕುಡಿಬಿಡ್ರಿ. ನನ್ನ ಫುಡ್ ಕರೆಕ್ಟಾಗಿ ಆಡ್ಬೇಕಾದ್ರೆ ಕರೆಕ್ಟಾಗಿ ಆಡ್ಬೇಕು. ಬಾಯಿ ನೀರು ಕುಡ್ಕೊಂತವ್ನಿ. Switch off ಆಯ್ತು. ಕುತ್ಕೊಂಡಿದ್ದು ಅವನು ಒಳ್ಳೆ ಮೆಸೇಜ್ ಕಳಿಸಿದ್ದೀನಿ ಗೊತ್ತಾ? ನಮ್ಮ ಹುಡುಗ ಡೀಸೆಂಟ್ ಬಾಯ್ ತಿಂತ ಕುಂತದೆ. ಫ್ರೆಂಡ್ಸ್, ಇವಾಗ ಎಲ್ಲರಿಗೂ ತಿಂಡಿ ಕೊಡಿಸಿ ಎಂಜಾಯ್ ಮಾಡಿಸಿ ಕರ್ಕೊಂಬಂದಿದ್ದೀವಿ. ಅಲ್ಲಿಗೆಲ್ಲ ಒಂದೇ ಒಂದು ಮಿಸ್ ಆಗಿದೆ, ಅದು ಐಸ್ ಕ್ರೀಮು. ಬೇರೆ ಎಲ್ಲಿ ತಿಂದರೂ ಕೂಡ ಐಸ್ ಕ್ರೀಮು ಸೆಟ್ ಆಗಲ್ಲ. ನಮಗೆ ಕೆಂಗೇರಿ ಸತ್ಕಾರ ಇಷ್ಟ. ಸೊ ಹಾಗಾಗಿ ಮೋಸ ಏನು ಗೊತ್ತಾ, ಏನಂದರೆ ಎಲ್ಲರೂ ತಿಂದಿದ್ದಾರೆ, ನಾನು ಸುನಿಮು ತಿಂದಿಲ್ಲ. ಯಾಕಂದರೆ ನಂಗೆ ಗಂಟ್ಲು ಕಟ್ಟಿದೆ ಅಂತ ಸುನಿಮು ತಿಂದಿಲ್ಲ. ಅವ್ಳು ತಿನ್ನೋಕ್ಕಾಗಲ್ಲ. ಸುಮ್ಮನೆ ನಾನು ತಿಂದರೆ ಏನಾಗ್ಬಿಡುತ್ತೆ ಅಂದರೆ ಆಮೇಲೆ ಕೋಪ ಬರುತ್ತೆ ಹೆಣ್ಮಕ್ಳಿಗೆ. ಅದಕ್ಕೋಸ್ಕರ ಸೊ ನನ್ನ ತಂಗಿ ಮನೆಗೆ ಬಂದಿದ್ದೀವಿ ಇವಾಗ ಫೈನಲಿ. ಕೇಳೋಣ ಹುಡುಗರೆಲ್ಲ ಎಂಜಾಯ್ ಮಾಡಿದ್ರ ಅಂತ. ಬನ್ನಿ. ಹೇಗಿತ್ತು? ಸಿಂಪಲ್ ಆಗಿತ್ತ ಪಾರ್ಟಿ? ಪಾರ್ಟಿನ ಒಬ್ರಿಗೆ ಎಲ್ಲ ಉರಿ ಬತ್ತು. ಎಲ್ಲ ಎಂಜಾಯ್ ಮಾಡಿದ್ರ ಒಟ್ಟಿನಲ್ಲಿ ಒಂದು ರೇಂಜ್ಗೆ. ಇದು ನಮ್ಮ ತಂಗಿ ಮನೆ. ಹಲೋ ಶಿಶಿರ, ನಮ್ಮ ಸ್ಪೀಕರ್ಸ್ ಬಿಟ್ಟಿದೆ ಮತ್ತೆ ಮೂಳೆ ಡಾಕ್ಟ್ರು, ಪಕ್ಕ ಮೂಳೆ ಡಾಕ್ಟ್ರು. ಯಾವ ಡಾಕ್ಟ್ರು? ಅರ್ಥ ಆಯ್ತಾ ಯಶು? ಈಗ ಮೊನ್ನೆ ಮೂವಿನಲ್ಲಿ ಯಾವ್ದಾದ್ರಿ ಅದ್ಯಾವುದೋ ಮೂವಿಗೆ ಹೋಗಿದ್ವಾ? ಗಣೇಶ್ ಸರ್ ಮೂವಿಗೆ. ಅವತಾರ್ಗೆ ಹೋಗಿದ್ದ? ಅವತಾರ್ 2 ಹಾಯ್ ಹಾಯ್ ಬಾಯ್.
ಬಾಯ್. ಕುಶಲ್ ಬಾಯ್. ಇರು ಹೋಗುವಂತೆ. ಸರಿ ಆಯ್ತು ಬಿಟ್ಬಿಡ್ರಿ. ಸರಿ ಕಣ್ರ, ಹುಷಾರು, ಬಾಯ್. ಫೈನಲಿ ಮನೆಗೆ ಬಂದ್ವಿ. 10 ಗಂಟೆ ಆಗಿದೆ. ಚೆನ್ನಾಗಿತ್ತು. ಒಂದು ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಕೂಡ. ಗಂಟ್ಲು ಸ್ವಲ್ಪ ಮಟ್ಟಿಗೆ ಸರಿ ಹೋಯ್ತು. ಫೀಲಿಂಗ್ ಬೆಟರ್. ಬಟ್ ಇನ್ನೂ ವಾಯ್ಸ್ ವೋಕಲ್ ಹೋಗಿದೆ. ನಾಳೆ ಬೇರೆ ವಿಡಿಯೋ ಶೂಟ್ಸ್ ಇದೆ, ನೋಡ್ಬೇಕು ಏನೇನಾಗುತ್ತೋ. ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್.